ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ನಾಳೆ ಮಹಾತ್ಮ ಗಾಂಧೀಜಿ ಹುತಾತ್ಮರಾದ ದಿನ. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟ ನಿಷೇಧಿಸಲಾಗಿದೆ. ಎಲ್ಲ ಕಸಾಯಿಖಾನೆಗಳಲ್ಲಿ ಪ್ರಾಣಿ ವಧೆ ನಿಷೇಧಿಸಿ ಬಿಬಿಎಂಪಿ ಪಶುಪಾಲನಾ ವಿಭಾಗ ಆದೇಶ ಹೊರಡಿಸಿದೆ. ಕದ್ದು ಮುಚ್ಚಿ ಮಾಂಸ ಮಾರಾಟ ಮಾಡಿದ್ರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಪಾಲಿಕೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನ ಜನರಿಗೆ ಕಾವೇರಿ ನೀರಿನ ದರ ಏರಿಕೆ ಬರೆ ಹಾಕಲು ಸರ್ಕಾರ ಮುಂದಾಗಿದೆ. ಜಲಮಂಡಳಿ ಜೊತೆ ಸಭೆ ನಡೆಸಿದ್ದ ಡಿಸಿಎಂ ಡಿಕೆ ನೀರಿನ ದರ ಹೆಚ್ಚಿಸುವ ಬಗ್ಗೆ ಸುಳಿವು ನೀಡಿದ್ರು. ಇದಕ್ಕೆ ಜನರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಹಲವು ಕಡೆ ಸರಿಯಾಗಿ ನೀರು ಬರುತ್ತಿಲ್ಲ, ಗ್ಯಾರಂಟಿ ನೀಡಿ ಜನಸಾಮಾನ್ಯರ ಮೇಲೆ ಸರ್ಕಾರ ಹೊರೆ ಹಾಕುತ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಿಯೋನಿಕ್ಸ್ ವಿರುದ್ಧ ಗುತ್ತಿಗೆದಾರರು ಬೀದಿಗೆ ಇಳಿದಿದ್ದಾರೆ. 2018ರಿಂದ 2023ರವರೆಗೆ ಕೆಲಸ ಮಾಡಿರುವ 360 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಲ್ವಂತೆ. ಹೀಗಾಗಿ ಶಿವಾನಂದ ಸರ್ಕಲ್ ಬಳಿ ಕಿಯೋನಿಕ್ಸ್ ಕಚೇರಿ ಎದುರು ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದರು. ಆಟೋ ಶೋರೂಮ್ ಮಾಲೀಕರು ಅನಧಿಕೃತ ಆಟೋ ಚಾಲಕರ ಕಳ್ಳಾಟ ಬಯಲಾಗಿದೆ. ಶೋರೂಮ್ಗಳ ವಿಳಾಸ ಇಲ್ಲದ 10 ನಕಲಿ ಕಂಪನಿಗಳ ಹೆಸರಿಗೆ 500ಕ್ಕೂ ಹೆಚ್ಚು ಆಟೋಗಳನ್ನು ಮಾರಲಾಗಿದೆ. ಕೇವಲ ಶೋರೂಮ್ನಲ್ಲಿ ಚಲನ್ ಕಟ್ಟಿ ಹೊಸ ಆಟೋಗಳನ್ನು ರೋಡಿಗಿಳಿಸ್ತಾ ಈ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ಅದರ ಬೆನ್ನಲ್ಲೇ 50ಕ್ಕೂ ಹೆಚ್ಚು ಅನಧಿಕೃತ ಆಟೋಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿ ಬೆಳ್ಳಂದೂರು ಶೆಡ್ನಲ್ಲಿ ಇರಿಸಿದ್ರು. ಕಂಪನಿಗಳ ಜೊತೆ ಶಾಮೀಲಾಗಿ ಕದ್ದು ಮುಚ್ಚಿ ಆಟೋಗಳನ್ನು ಬಿಡುಗಡೆ ಮಾಡಿದ ಆರೋಪ ಕೇಳಿ ಬಂದಿದೆ.